ಗೆಳೆಯರೇ, ನಮ್ಮ ಜೀವನದ ಮೌಲ್ಯ ಏನು ಗೊತ್ತಾ? ಒಂದು ಸಣ್ಣ ಕಥೆಯ ಮೂಲಕ ತಿಳಿದುಕೊಳ್ಳೋಣ. ಒಬ್ಬ ಚಿಕ್ಕ ಹುಡುಗ ಒಮ್ಮೆ ತನ್ನ ತಂದೆಯನ್ನು ಕೇಳಿದನು, ತಂದೆ, ನನ್ನ ಜೀವನದ ಬೆಲೆ ಏನು? ಅದಕ್ಕೆ ಉತ್ತರವಾಗಿ ಅವನ ತಂದೆ ಅವನಿಗೆ ಹೊಳೆಯುವ ಸುಂದರವಾದ ಕಲ್ಲನ್ನು ಕೊಟ್ಟು, ಮಗನೇ, ಈ ಕಲ್ಲನ್ನು ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗು, ಸುಮ್ಮನೆ ಕುಳಿತುಕೋ ಮತ್ತು ಯಾರಾದರೂ ಅದರ ಬೆಲೆಯನ್ನು ಕೇಳಿದರೆ ಏನನ್ನು ಹೇಳ್ಬೇಡ, 2 ಬೆರಳುಗಳನ್ನು ಹಿಡಿದುಕೋ ಎಂದು ಹೇಳಿದನು. ಹುಡುಗ ತನ್ನ ತಂದೆಯ ಸೂಚನೆಗಳನ್ನು ಅನುಸರಿಸಿದನು. ಅವನು ಮಾರುಕಟ್ಟೆಗೆ ಹೋಗಿ ಕಲ್ಲಿನೊಂದಿಗೆ ಕುಳಿತನು. ಸ್ವಲ್ಪ ಹೊತ್ತಿನ ನಂತರ ಒಬ್ಬ ಮುದುಕಿ ಅವನ ಹತ್ತಿರ ಬಂದು, ಈ ಕಲ್ಲು ಎಷ್ಟು ಮಗು ಎಂದು ಕೇಳಿದಳು. ಆ ಹುಡುಗ ಏನು ಹೇಳದೆ ಸುಮ್ಮನೆ 2 ಬೆರಳುಗಳನ್ನು ಎತ್ತಿ ಹಿಡಿದ. 2 ರೂಪಾಯಿ, ನಾನು ತೆಗೆದುಕೊಳ್ಳುತ್ತೇನೆ, ಕಲ್ಲು ಕೊಡು ಎಂದು ಮುದುಕಿ ಕೇಳಿದಳು. ಗೊಂದಲಕ್ಕೆ ಒಳಗಾದ ಹುಡುಗ ಅವಳಿಗೆ ಕಲ್ಲು ಕೊಡಲಿಲ್ಲ. ಬದಲಾಗಿ ಅವನು ತನ್ನ ತಂದೆಯ ಬಳಿಗೆ ಹಿಂತಿರುಗಿ ನಡೆದದ್ದನ್ನು ಹೇಳಿದನು. ಅವನ ತಂದೆ ಮುಗುಳ್ನಗುತ್ತಾ, ಈಗ ಕಲ್ಲನ್ನು ಆಭರಣದ ಅಂಗಡಿಗೆ ತೆಗೆದುಕೊಂಡು ಹೋಗು ಎಂದು ಹೇಳಿದರು. ಹುಡುಗನು ಅದನ್ನು ಪಾಲಿಸಿದನು ಮತ್ತು ಆಭರಣದ ಅಂಗಡಿಗೆ ಹೋದನು. ಆಭರಣದ ವ್ಯಾಪಾರಿ ಕಲ್ಲನ್ನು ನೋಡಿದ ತಕ್ಷಣ, ಈ ಕಲ್ಲಿನ ಬೆಲೆ ಎಷ್ಟು ಎಂದು ಕುತೂಹಲದಿಂದ ಕೇಳಿದನು. ಹುಡುಗ ಮತ್ತೆ 2 ಬೆರಳುಗಳನ್ನು ಎತ್ತಿ ಹಿಡಿದ. ಆಭರಣ ವ್ಯಾಪಾರಿ, 200 ರೂಪಾಯಿ, ಅದು ನ್ಯಾಯಯುತ ಬೆಲೆ, ನಾನು ಅದನ್ನು 200 ರೂಪಾಯಿಗೆ ಖರೀದಿಸುತ್ತೇನೆ ಎಂದು ಹುಡುಗನಿಗೆ ಹೇಳಿದ. ಹುಡುಗ ಆಶ್ಚರ್ಯಚಕಿತನಾದನು ಮತ್ತು ತನ್ನ ತಂದೆಯ ಬಳಿಗೆ ಹಿಂದಿರುಗಿದನು. ಅವನ ತಂದೆ ಈಗ ಕಲ್ಲನ್ನು ಅಮೂಲ್ಯವಾದ ರತ್ನಗಳ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗು ಎಂದು ಹೇಳಿದರು. ಹುಡುಗ ಮಾರುಕಟ್ಟೆಗೆ ಹೋದನು. ಅಲ್ಲಿ ಅಪರೂಪದ ಮತ್ತು ಬೆಲೆ ಬಾಳುವ ಕಲ್ಲುಗಳನ್ನು ಮಾರಾಟ ಮಾಡಲಾಗುತ್ತಿತ್ತು. ಒಬ್ಬ ಶ್ರೀಮಂತ ವ್ಯಾಪಾರಿ ಹುಡುಗನ ಕೈಯಲ್ಲಿ ಕಲ್ಲನ್ನು ಗಮನಿಸಿ ತಕ್ಷಣವೇ ಅವನ ಬಳಿ ಬಂದನು. ಈ ಕಲ್ಲಿಗೆ ಎಷ್ಟು ಎಂದು ವ್ಯಾಪಾರಿ ಕೇಳಿದ. ಹುಡುಗ ಮೊದಲಿನಂತೆಯೇ ಮೌನವಾಗಿ 2 ಬೆರಳುಗಳನ್ನು ಹಿಡಿದನು. ವ್ಯಾಪಾರಿಯ ಕಣ್ಣುಗಳು ಅರಳಿದವು. 2,000 ರೂಪಾಯಿ? ನಾನು ನಿನಗೆ 2,000 ರೂಪಾಯಿಗಳ ಬದಲಿಗೆ ವಾಸ್ತವವಾಗಿ ನಾನು ನಿನಗೆ 5,000 ರೂಪಾಯಿಯನ್ನು ನೀಡುತ್ತೇನೆ, ಈ ಕಲ್ಲನ್ನು ನನಗೆ ಕೊಡು ಎಂದು ಕೇಳಿದನು. ಆಶ್ಚರ್ಯಚಕಿತನಾದ ಹುಡುಗ ತನ್ನ ತಂದೆಯ ಬಳಿಗೆ ಹಿಂತಿರುಗಿ ನಡೆದಿದ್ದನ್ನು ಹೇಳಿಕೊಂಡನು. ನಂತರ ಅವನ ತಂದೆ ಅವನನ್ನು ನಗರದ ದೊಡ್ಡ ವಸ್ತು ಸಂಗ್ರಹಾಲಯಕ್ಕೆ ಕಳುಹಿಸಿದನು. ಮ್ಯೂಸಿಯಂ ಮ್ಯಾನೇಜರ್ ಕಲ್ಲನ್ನು ಗಮನಿಸಿ ಆಶ್ಚರ್ಯಚಕಿತನಾದನು. ಇದು ನಿನಗೆ ಎಲ್ಲಿಂದ ಸಿಕ್ಕಿತು ಎಂದು ಮ್ಯಾನೇಜರ್ ಕೇಳಿದನು. ಈ ಬೆಲೆ ಕಟ್ಟಲಾಗದ ಕಲ್ಲಿಗೆ ಎಷ್ಟು ಎಂದು ಮ್ಯಾನೇಜರ್ ಹುಡುಗನಿಗೆ ಕೇಳಿದನು. ಹುಡುಗ ಕೊನೆಯ ಬಾರಿಗೆ 2 ಬೆರಳುಗಳನ್ನು ಎತ್ತಿ ಹಿಡಿದನು. ಮ್ಯಾನೇಜರ್ ಉತ್ಸಾಹದಿಂದ, 2 ಲಕ್ಷ ರೂಪಾಯಿ, ಈ ಕಲ್ಲಿಗೆ ನಾನು 2 ಲಕ್ಷ ಕೊಡುತ್ತೇನೆ, ಅದಕ್ಕಿಂತ ಹೆಚ್ಚು ಬೆಲೆ ಇದೆ, ಆದರೆ ನಾನು ಅದನ್ನು 2 ಲಕ್ಷಕ್ಕೆ ತೆಗೆದುಕೊಳ್ಳುತ್ತೇನೆ ಎಂದು ಹೇಳಿದನು. ಆಗ ಆ ಹುಡುಗನು ತನ್ನ ತಂದೆಯ ಬಳಿಗೆ ಹಿಂತಿರುಗಿ, ತಂದೆ, ನಾನು ಈ ಕಲ್ಲನ್ನು ನಾನು ತೆಗೆದುಕೊಂಡಲ್ಲೆಲ್ಲ ಬೇರೆ ಬೇರೆ ಬೆಲೆ ಇದೆ, ಯಾಕೆ ಎಂದು ಕೇಳಿದನು. ಅವನ ತಂದೆ ಮುಗುಳ್ನಗುತ್ತಾ, ಮಗನೇ, ನೀನು ನನ್ನಲ್ಲಿ ಜೀವನದ ಮೌಲ್ಯದ ಬಗ್ಗೆ ಕೇಳಿದೆ. ಈ ಕಲ್ಲಿನಂತೆ ನೀವು ಎಲ್ಲಿ ಯಾರ ಜೊತೆ ಇರುತ್ತೀರಿ ಎಂಬುದು ತುಂಬ ಮುಖ್ಯ. ಇದರ ಆಧಾರದ ಮೇಲೆ ನಿಮ್ಮ ಜೀವನದ ಮೌಲ್ಯವು ಬದಲಾಗುತ್ತದೆ. ಕೆಲವರಿಗೆ ನೀವು 2 ರೂಪಾಯಿ ಮೌಲ್ಯದ್ದಾಗಿರಬಹುದು, ಇತರರಿಗೆ 200 ಅಥವಾ 2 ಲಕ್ಷ ರೂಪಾಯಿ ಸಹ ಆಗಿರಬಹುದು. ನಿಮ್ಮನ್ನು ನೀವು ಹೇಗೆ ನೋಡುತ್ತೀರಿ ಮತ್ತು ನಿಮ್ಮ ಮೌಲ್ಯವನ್ನು ಹೇಗೆ ಹೆಚ್ಚಿಸುತ್ತೀರಿ? ನಿಮ್ಮ ಮೌಲ್ಯವನ್ನು ಹೆಚ್ಚಿಸಲು ನೀವು ಬಯಸಿದರೆ ನೀವು ನಿಮ್ಮನ್ನು ಸರಿಯಾದ ಸ್ಥಳಗಳಲ್ಲಿ ಕರೆದೊಯ್ಯಬೇಕು, ನಿಮ್ಮನ್ನು ಬೆಳೆಸಿಕೊಳ್ಳಬೇಕು ಮತ್ತು ನಂಬಬೇಕು. ನಿಮ್ಮ ಮೌಲ್ಯವನ್ನು ಎಂದಿಗೂ ಕಡಿಮೆ ಮಾಡಬೇಡಿ, ಏಕೆಂದರೆ ಬಲ ಜನರು ನಿಮ್ಮನ್ನು ನಿಜವಾದ ಮೌಲ್ಯವನ್ನು ಗುರುತಿಸುತ್ತಾರೆ. ಹುಡುಗನಿಗೆ ಕೊನೆಗೂ ಅರ್ಥವಾಯಿತು, ನಮ್ಮ ಜೀವನದ ಮೌಲ್ಯವನ್ನು ಇತರರು ವ್ಯಾಖ್ಯಾನಿಸುವುದಿಲ್ಲ, ನಾವು ಎಲ್ಲಿಗೆ ಸೇರಿದ್ದೇವೆ ಮತ್ತು ನಾವು ನಿಜವಾಗಿಯೂ ಎಷ್ಟು ಅಮೂಲ್ಯರು ಎಂಬುದನ್ನು ನಿರ್ಧರಿಸುವುದು ನಮಗೆ ಬಿಟ್ಟಿದ್ದು. ಈ ಕಥೆಯು ನಮಗೆ ಸ್ವಾಭಿಮಾನದ ಬಗ್ಗೆ ಪ್ರಬಲವಾದ ಪಾಠವನ್ನು ಕಲಿಸುತ್ತದೆ. ಕಲ್ಲಿನಂತೆ ನಮ್ಮ ಮೌಲ್ಯವು ಸ್ಥಿರವಾಗಿಲ್ಲ. ನಾವು ನಮ್ಮನ್ನು ಎಲ್ಲಿ ಇರಿಸಿಕೊಳ್ಳಲು ಆಯ್ಕೆ ಮಾಡಿಕೊಳ್ಳುತ್ತೇವೆ ಮತ್ತು ನಮ್ಮ ಸಾಮರ್ಥ್ಯವನ್ನು ನಾವು ಹೇಗೆ ನೋಡುತ್ತೇವೆ ಎಂಬುದರ ಆಧಾರದ ಮೇಲೆ ಅದು ಬದಲಾಗುತ್ತದೆ. ನಮ್ಮ ಮೌಲ್ಯವನ್ನು ಗುರುತಿಸಲು ವಿಫಲರಾದ ಜನರೊಂದಿಗೆ ನಾವು ನಮ್ಮನ್ನು ಸುತ್ತುವರೆದರೆ ಕಲ್ಲು ಆರಂಭದಲ್ಲಿ ಕೇವಲ 2 ರೂಪಾಯಿ ಎಂದು ನೋಡಿದ್ದಂತೆ ಅವರು ನಮ್ಮನ್ನು ಗೌರವಿಸಬಹುದು. ಆದಾಗ್ಯೂ ನಮ್ಮ ಕೌಶಲ್ಯಗಳು, ಸಾಮರ್ಥ್ಯಗಳು ನಾವು ಸರಿಯಾದ ವಾತಾವರಣದಲ್ಲಿ ನಮ್ಮನ್ನು ಇರಿಸಿದಾಗ ನಮ್ಮ ಮೌಲ್ಯವು ಗಮನಾರ್ಹವಾಗಿ ಹೆಚ್ಚಾಗುತ್ತದೆ. ಇತರರ ಅಭಿಪ್ರಾಯಗಳ ಆಧಾರದ ಮೇಲೆ ನಮ್ಮ ಮೌಲ್ಯವನ್ನು ಎಂದಿಗೂ ಕಡಿಮೆ ಮಾಡಲು ಅಥವಾ ಅವಮಾನಿಸಬೇಡಿ ಎಂದು ಈ ಕಥೆ ನಮಗೆ ನೆನಪಿಸುತ್ತದೆ. ಬದಲಾಗಿ ನಾವು ನಮ್ಮನ್ನು ಸುಧಾರಿಸಿಕೊಳ್ಳಲು ಪ್ರಯತ್ನಿಸಬೇಕು. ನಮ್ಮ ಸಾಮರ್ಥ್ಯವನ್ನು ಗುರುತಿಸಿ ಮತ್ತು ನಾವು ಪ್ರಕಾಶಿಸಬಹುದಾದ ಸಂದರ್ಭಗಳಲ್ಲಿ ನಮ್ಮನ್ನು ನಾವು ಇರಿಸಿಕೊಳ್ಳಬೇಕು.
ಜೀವನವು ಸರಿಯಾದ ಸ್ಥಳಗಳನ್ನು, ಸರಿಯಾದ ಜನರನ್ನು ಆಯ್ಕೆ ಮಾಡುವುದು. ನಾವು ನಮ್ಮ ಸ್ವಂತ ಮೌಲ್ಯವನ್ನು ವ್ಯಾಖ್ಯಾನಿಸುತ್ತೇವೆ. ತಂದೆ ಹೇಳಿದಂತೆ ನೀವು ಹೊಂದಿರುವ ಮೌಲ್ಯವು ನಿಮ್ಮನ್ನು ನೀವು ಎಲ್ಲಿ ಇರಿಸುತ್ತೀರಿ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ. ಹಾಗಾಗಿ ಸಜ್ಜನರ ಸಹವಾಸ ಮಾಡಿ, ಯಶಸ್ವಿ ಜನರೊಂದಿಗೆ ಸೇರಿಕೊಳ್ಳಿ. ಆಗ ನಿಮಗೂ ಕೂಡ ಯಶಸ್ವಿ ಸಿಗುತ್ತದೆ.